ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಫ್ರೈಡೇ ನೈಟ್ 8 ಗಂಟೆ ಆಗ್ತಾ ಬಂದಿತ್ತು. ಸೊ ಅವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತ ಅಂದರೆ ಹಸ್ಬೆಂಡು ಸಡನ್ನಾಗಿ ಊರಿಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಏನೋ ಸೀರಿಯಸ್ ಆಗಿ ಮ್ಯಾಟ್ರ್ ಏನಿಲ್ಲ. ಸೊ ಏನೋ ಒಂದು ಕೆಲಸ ಬಂತು ಅಂತೇಳಿ ಹೋಗ್ತಾ ಇದ್ದಾರೆ ಅಷ್ಟೇ. ಸೊ ಯಾವುದೋ ಒಂದು ಪ್ಲ್ಯಾನ್ ಇರಲಿಲ್ಲ. ಸ್ಯಾಟರ್ಡೇ ನಾವು ಊಟ ಕೊಡೋಕೆ ಹೋಗಿದ್ದೆ ಆಫೀಸ್ ಹತ್ರ. ಅವಾಗ ಹೇಳಿದರು ಹಿಂಗೆ ಹೋಗ್ಬೇಕಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಅವರಿಗೆ ಅದಕ್ಕೆ ಮನೇಲಿ ಅತ್ತೆ ಇದ್ದಾರೆ, ಇನ್ನೂ ಬಂದಿಲ್ಲ ಅತ್ತೆ. ಅದಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದಕ್ಕೋಸ್ಕರ ಅಲ್ಲೇ ಇದ್ದಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಚಪಾತಿ, ಪಲ್ಯ, ಹಾಗೆ ಚಟ್ನಿ ಪುಡಿ, ಮೊಸರು, ಹಾಲು ಎಲ್ಲ ತರಕಾರಿ ಸ್ವಲ್ಪ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಸೊ ಸಂಜೆ ಬಂದರು. ಹಾಗೆ ಮನೇಲಿ ಗೌರಿ ಕಳ್ಸೋಕ್ಕೆ ಮೊಳಕೆ ಬಂದಿರೋದು ಗಿಡ ಇತ್ತಲ್ವ, ಕಾಯಿ ಕೂಡ ತೊಗೊಂಡು ಹೋಗ್ತಾಯಿದ್ರು. ಸಖತ್ ಬೇಜಾರಾಯಿತು ನನಗೆ. ಇಷ್ಟು ದಿನ ಇತ್ತು, ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ದೆ ನಾನು ಮನೆಯಲ್ಲೇ. ಸೊ ಇವತ್ತು ತೊಗೊಂಡು ಹೋಗುವಂಥ ಒಂದು ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಅದಕ್ಕೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಮೇಲ್ಗಡೆ ಏನಿದೆ, ಏನು ಹೇಳ್ತಾರೆ ಅದಕ್ಕೆ, ಸೊ ಸಿಮೆಂಟನ್ನೊಂದು ಇದು ಮಾಡಿದಾರಲ್ವ, ಸೊ ಸೆಲ್ಫ್ ಥರ ಅದು ತಾಗ್ತಾ ಇದೆ. ಅದಕ್ಕೆ ಹೋಗೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಬೆಳೆಯೋಕ್ಕೆ. ಅದಕ್ಕೋಸ್ಕರ ಅದನ್ನ ತೊಗೊಂಡೋಗಿ ಇಟ್ಬಿಡೋಣ ಮನೇಲಿ, ನೆಟ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಊರ ಕಡೆ ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ. ನೋಡ್ಬೇಕು ಯಾವ ಥರ ನೆಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ತೊಗೊಂಡು ಹೋಗ್ತಾಯಿದ್ರು. ನನಗೂ ಕೂಡ ಮನ್ವಿತೂ ಅಷ್ಟೇ. ಮನ್ವಿತ್ ಬೇಡ ಪಪ್ಪ ಅಂತ ಹೇಳ್ತಾ ಇದ್ದೆ ತೊಗೊಂಡು ಹೋಗೋದು. ಸೊ ಏನೋ ಗೊತ್ತಿಲ್ಲ, ಅಷ್ಟೊಂದು ಅಟ್ಯಾಚ್ಮೆಂಟ್ ಬಂದುಬಿಟ್ಟಿದೆ. ಸೊ ನನಗಂತೂ ಕಣ್ಣಲ್ಲೇ ನೀರು ಬಂತು ಅಂತಲೇ ಹೇಳ್ಬೋದು ತೊಗೊಂಡು ಹೋಗುವಾಗ. ಸಖತ್ ಬೇಜಾರಾಯಿತು. ಆದ್ರೂ ಅದಕ್ಕೆ ತೊಂದರೆ ಅಲ್ವಾ, ಸೊ ಅದಕ್ಕೆ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ. ಹಸ್ಬೆಂಡ್ ಒಬ್ಬರೇ ಎಲ್ಲ ಕಡೆನೂ ಒದ್ದಾಡಬೇಕು, ಎಲ್ಲ ಕಡೆ ನೋಡ್ಕೊಬೇಕಂತಂದರೆ ಎಷ್ಟು ಕಷ್ಟ ಅಲ್ವಾ. ಅದು ಹತ್ತಿರ ಇದ್ದು ಎಲ್ಲದನ್ನೂ ಎಲ್ಲದನ್ನೂ ತಿಳಿದವರಿಗೆ ಗೊತ್ತು ಆ ಕಷ್ಟ ಏನಂತ. ಸೊ ಹಾಗಂತ ಊರ ಕಡೆನೂ ಬಿಡೋಕ್ಕಾಗಲ್ಲ, ಇಲ್ಲಿ ಆಫೀಸ್ ಕೆಲಸನೂ ಬಿಡೋಕ್ಕಾಗಲ್ಲ. ಸೊ ಇವಾಗ ಆಫೀಸ್ ಮುಗಿಸ್ಕೊಬಂದು ಆ ಒಂದು ಟಯರ್ಡ್ ಆಗಿರುತ್ತೆ, ಟ್ರಸ್ಟ್ ಆಗಿರುತ್ತೆ. ಸೊ ಅದ್ರ ಮಧ್ಯೆ ಈಗ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಲಾಸ್ಟ್ ಸೀಟ್ ಬೇರೆ, ಅದು ಎಂಡಲ್ಲಿ ಬುಕ್ ಮಾಡಿರೋದಕ್ಕೆ ಲಾಸ್ಟ್ ಸೀಟ್ ಬೇರೆ ಎತ್ತೆತ್ತು ಬಿಸಾಕ್ತಾ ಇರುತ್ತೆ. ಅದನ್ನು ಹೇಳ್ತಾ ಇದ್ರು, ನನಗೆ ಸಿಟ್ಟಿಂಗ್ ಆದರೂ ಪರವಾಗಿಲ್ಲ, ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದೆ, ಲಾಸ್ಟಿಗೆ ಕಣೆ ನನಗೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ಎಮರ್ಜೆನ್ಸಿಯೇ ಬಂದಿದೆ ಕೆಲಸ. ಸೊ ಅದಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದನ್ನೇ ಮಾತಾಡ್ತಾ ಇದ್ದರು. ಅದೇ ನನಗೆ ಹತ್ತಿರ ಇದ್ದೀನಿ ಅಲ್ವಾ, ಸೊ ನನಗಷ್ಟೇ ಗೊತ್ತು ನನ್ನ ಗಂಡಂದ ಏನು ಸಿಚುವೇಶನ್ ಅಂತ. ಸೊ ಕಷ್ಟ ಅಂತ ಅಂದರೆ ಏನು ಕಷ್ಟ ಅಂತ ಏನಿಲ್ಲ. ಸೊ ಇವಾಗ ಒಬ್ಬರೇ ಅಲ್ವಾ, ಮಗ ಅಂತ ಅಂದರೆ ಒಬ್ಬರೇ ನಮ್ಮ ಅತ್ತೆಗೆ. ಸೊ ಎಲ್ಲ ಕಡೆ ನೋಡ್ಕೊಬೇಕಾಗಂತ ಊರ ಕಡೆನೂ ಬಿಡೋಕ್ಕಾಗೋದಿಲ್ಲ. ಸೊ ಮನ್ವಿತು ಇಲ್ಲಿ ಅವ್ರ ಪಪ್ಪಂಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾನು ಮಾಡಿದೆ, ಹಸ್ಬೆಂಡು ಎಲ್ಲಿಗಾರು ಹೋಗುವಾಗ ಅಷ್ಟೇ ನಾನು ನಮಸ್ಕಾರ ಮಾಡೇ ಕಳಿಸ್ತೀನಿ. ಸೊ ಮನ್ವಿತನು ಮಾಡಿ ಅದು ಕೈಲಿ ಬತ್ತೆ ಮುಟ್ಟಿಬಿಟ್ಟು ನಮಸ್ಕಾರ ಮಾಡ್ತಾವನೆ. ಸೊ ಇಷ್ಟು ಜಾಣ ಆಗಿದ್ದಾನೆ ಗೊತ್ತಾ ಮನ್ವಿತು, ಸಿಕ್ಕಾಪಟ್ಟೆ ಜಾಣ ಆಗಿದ್ದಾನೆ. ಓಕೆ, ಬನ್ನಿ ಹಸ್ಬೆಂಡನ್ನ ಕಳಿಸ್ಬಿಟ್ಟು ಬರೋಣ. ಆನಂತರ ವ್ಲಾಗ್ನ ಮತ್ತೆ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಯಾಕಂತಂದರೆ ತುಂಬ ಶಾರ್ಟ್ ಆಗಿಬಿಟ್ಟು ವಿಡಿಯೋ, ಅದಕ್ಕೋಸ್ಕರ ಬಸ್ ಬಂತು, ಕಳಿಸಿದೆ, ಬಾಯ್ ಹೇಳಾಯಿತು. ಓಕೆ, ಇದು ನೆಕ್ಸ್ಟ್ ಡೇ. ಪ್ರೀತಿ ಅಕ್ಕ ಆಚೆ ಹೋಗ್ಬರೋಣ ಅಂತ ಅಂದರು. ಎಲ್ಲಿ ಅಂತಂದರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ. ಅವರು ಕೂಡ ಪ್ರತಿ ವಾರ ಹೋಗ್ತಾರೆ. ಸೊ ಲಾಸ್ಟ್ ವಾರ ಕೂಡ ನಾವು ಹೋಗಿದ್ದೀವಿ, ನಿಮಗೆಲ್ಲ ಗೊತ್ತಿದೆ. ಈ ವಾರ ಕೂಡ ಪ್ರೀತಿ ಅಕ್ಕನ ಜೊತೆ ಹೋಗೋಣ ಅಂತ. ಹಾಗೆ ನಮ್ಮ ಮನೆ ಹತ್ರ ಮಕ್ಕಳು ಆಟಾಡ್ತಾಯಿದ್ರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡಿದೆ ನಾನು, ಪ್ರೀತಿ ಅಕ್ಕ ರೆಡಿ ಆಗೋ ತನಕ ಆಟಾಡ್ಬಿಟ್ಟು ಮನ್ವಿತ್ತು ನಾನು ಪ್ರೀತಿ ಅಕ್ಕ ಹೋಗ್ತಾ ಇದ್ದೀವಿ. ಸೊ ಜಾಲಿಯಾಗಿ ಈ ಥರ ಬೈಕಲ್ಲಿ ಹೋಗೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹಸ್ಬೆಂಡ್ ಜೊತೆ ಯಾವಾಗಲೂ ಹೋಗ್ತಾ ಇರ್ತೀನಿ ಆ ಥರ. ಪ್ರೀತಿಯಂಗೂ ಅಷ್ಟೇ, ಅವರಿಗೂ ಕೂಡ ಎಲ್ಲರೂ ಆಚೆ ಹೋಗೋದಂದ್ರೆ ತುಂಬಾ ಇಷ್ಟ. ಬಟ್ ಅವರಿಗೆ ನಾನು ಸಿಕ್ಕಿದ್ದೀನಿ ಇವಾಗ. ನನಗೆ ಕೂಡ ಅವ್ರು ಸಿಕ್ಕಿದ್ದಾರೆ. ಒಳ್ಳೆ ನಮ್ಮದು ಏನು ಹೇಳ್ತಾರೆ, ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಅಕ್ಕನೇ ಅವ್ರು ನನಗೆ, ಬಟ್ ಬಾಂಡಿಂಗ್ ನಮ್ಮದು ಫ್ರೆಂಡ್ಶಿಪ್ ಥರನೇ ಇದೆ. ಸೊ ಏನೋ ಒಂಥರ ಚೆನ್ನಾಗಿದೆ. ಇದು ಹೀಗೆ ಇರಲಿ ಯಾವಾಗ್ಲೂ. ಅವರು ಅಷ್ಟೇ ತುಂಬ ಹಾರ್ಟ್ಲಿ, ತುಂಬ ಒಳ್ಳೆ ಅಕ್ಕ, ತುಂಬ ಅಂದರೆ ತುಂಬ ಒಳ್ಳೆ ಅಕ್ಕ. ಸೊ ನನ್ನ ಅಕ್ಕನ ಥರನೇ ಸೇಮ್, ಅವರು ಅಷ್ಟೇ ನನ್ನ ಸೇಮ್ ಅಕ್ಕನ ಥರನೇ. ಸೊ ಓಕೆ, ಇಲ್ಲಿ ನನ್ನ ಮಕ್ಕಳ ಜೊತೆ ಕೊಟ್ಬಿಟ್ಟು ಮೊಬೈಲ್ನ ವೀಡಿಯೋ ಮಾಡಿಸ್ಕೊಂಡೆ. ಸೊ ಅದು ವಾಪಸ್ ಇಸ್ಕೊಂಡಾಯಿತು. ಆನಂತರ ಇವತ್ತು ಏನೋ ಸ್ಪೆಷಲಾಗಿನೋ ಪೂಜೆ ಮಾಡ್ತಾಯಿದ್ರಪ್ಪ ದೇವಸ್ಥಾನದಲ್ಲಿ, ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ರು. ಸೊ ಅದನ್ನ ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ. ಹಾಗೆ ಪ್ರಸಾದ ಕೂಡ ಸ್ವಲ್ಪ ಲೇಟಾಗಿ ಕೊಟ್ಟರು. ಪ್ರೀತಕ್ಕ ನಾನು ಎಲ್ಲ ದರ್ಶನ ಎಲ್ಲ ತೊಗೊಂಡು ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ ಇಲ್ಲೇ ಓಪನಿಂಗ್ ಇತ್ತು, ಅಲ್ಲೆಲ್ಲ ದರ್ಶನ ತೊಗೊಂಡಾಯಿತು. ಆನಂತರ ಒಳಗಡೆ ಹೋಗಿ ಬಾಲಾಜಿಯವ್ರ ದರ್ಶನ ತಗೊಂಡು ಗೋವಿಂದ ಅಂದ್ಬಿಟ್ಟು ಮತ್ತೆ ಬಂದು ಪ್ರಸಾದ ತಿನ್ಕೊಂಡ್ವಿ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿರುತ್ತೆ. ಏನು ನೀವು ವಿಡಿಯೋ ನೋಡ್ತೀರಾ ಅಂದರೆ ಸ್ಕಿಪ್ ಮಾಡ್ತಾ ಹೋಗ್ತೀರಪ್ಪ, ಅದೇನು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವಾ. ಸ್ಕಿಪ್ ಮಾಡಿದೆ ನೋಡಿ, ನಾನು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ನೀವು ಸ್ಕಿಪ್ ಮಾಡಿ ಹೋಗ್ತಾ ಇದ್ದರೆ ಏನು ಚೆಂದ ಆಗುತ್ತೆ ಅಲ್ವಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಹಾಯ್ ಮಾಡು. ಅಮ್ಮ ತಿಂತಾ ಇದೆ.
ಎದರ್ತಾನ ಅವನು. ಇಲ್ಲಿ ಬಂದೇ ಇಲ್ಲ, ಹಂಗೆ ಬಂದು ಹಂಗೆ ಹೋಗ್ತಾ ಇದ್ವಿ. ಅದಕ್ಕೆ ನಿಮ್ಮ ಜೊತೆ ಬಂದಿದ್ದು. ಆ್ಯಕ್ಚುಲಿ ಹಸು ಎಲ್ಲ ಇದೆ ಅಲ್ಲಿ, ನಾನು ನೋಡೇ ಇರಲಿಲ್ಲ. ಸೊ ಅಲ್ಲೆಲ್ಲ ಯಾಕೆ ಹೋಗೋಣ, ಸುಮ್ಮನೆ ದರ್ಶನ ತೊಗೊಂಡು ಹಿಂಗೆ ಬಂದುಬಿಡ್ತಿದ್ವಿ. ಪ್ರೀತಕ್ಕ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ರು, ಅವರಿಗೆಲ್ಲ ಗೊತ್ತು. ಸೊ ಹಾಗೆ ಕರ್ಕೊಂಡು ಹೋಗಿದ್ರು. ಮನ್ವಿತಿಗೆ ಹಸು ಅಂದರೆ ತುಂಬ ಇಷ್ಟ, ನೋಡಿಕೊಂಡು. ಹಾಗೆ ಹೂವು ಎಲ್ಲ ಅಲ್ಲೇ ಕಟ್ತಾರೆ ದೇವರಿಗೆ. ಸೊ ತುಂಬ ದೇವ್ರುಗಳಿದೆ, ಸುತ್ತಮುತ್ತ ಎಲ್ಲ ದೇವ್ರುಗಳಿದೆ. ನಿಮಗೆ ಜೆ ಪಿ ನಗರ ಸೆಕೆಂಡ್ ಪೇಸ್ ಅಂತ ಅಂದರೆ ಕರೆಕ್ಟಾಗಿ ಅಲ್ಲೇ ಮೇನ್ ರೋಡಲ್ಲೇ ಇದೆ ದೇವಸ್ಥಾನ, ಸಖತ್ತಾಗಿದೆ. ಸೊ ಹಾಗೆ ಪ್ರಸಾದ ಕೂಡ ಕೊಟ್ಟರು, ಸಖತ್ತಾಗಿತ್ತು, ತಿಂತಾ ಇದ್ವಿ. ಅದೇ ಡೈಲಿ ಪ್ರತಿ ಶನಿವಾರ ಯಾವತ್ತು ಕೊಡ್ತಾರೆ, ಬಿಸಿಬೇಳೆಬಾತು, ಮೊಸರನ್ನ, ಹಾಗೆ ಒಂದು ಚೆನ್ನಾಗಿರೋ ಒಂದು ಸ್ವೀಟು. ಅಂದರೆ ಇವಾಗ ಸತ್ಯನಾರಾಯಣ ಪೂಜೆಗೆಲ್ಲ ಮಾಡ್ತಾರಲ್ಲ, ಸೊ ಅದೇ ಕೇಸರಿ ಬಾತ್ ಥರ ಮಾಡಿದ್ರು, ಸಖತ್ತಾಗಿತ್ತು. ಆನಂತರ ಇಲ್ಲಿ ಬಂದುಬಿಟ್ಟು ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡ್ವಿ. ನಾನು, ಪ್ರೀತಕ್ಕ, ಹಾಗೆ ಮನ್ವಿತ್ತು ಆಲ್ರೆಡಿ ಅಲ್ಲಿ ಸ್ವಲ್ಪ ತಿನ್ಕೊಬೇಕು, ಹೆವಿಯಾಗಿಬಿಟ್ಟಿತ್ತು ತಿಂದಿರೋದು. ಅಂದರೆ ಮನ್ವಿತ್ತು ಒಂದು ಪ್ಲೇಟ್ ತೊಗೊಂಡಿರ್ತೀವಲ್ವ, ಸೊ ಅವನು ಸ್ವಲ್ಪ ಸ್ವಲ್ಪ ಇರ್ತಾರೆ, ಕಾಲು ಬಿಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ತಿನ್ಕೊಬಿಟ್ಟು ಹೆವಿ ಆಗಿಬಿಡ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ. ಸಖತ್ತಾಗಿತ್ತು ಇವತ್ತಿನ ದಿನ. ಇನ್ನು ಮುಗ್ದಿಲ್ಲ ಇದೆ. ಸೊ ವೆಯ್ಟ್ ಮಾಡಿ ಸಂಜೆ ಕೂಡ ಸ್ವಲ್ಪ ಪ್ರೀತಕ್ಕನ ಜೊತೆನೇ ಸ್ವಲ್ಪ ಎಲ್ಲರೂ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಇಲ್ಲಿ ಒಂದು ಲೇಕ್ ಎಲ್ಲಾದರೂ ಹೋಗೋಣ ಅಂತ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ, ಓಕೆನಾ? ಓಕೆ, ಮನ್ವಿತಿಗೂ ಇರೋಕ್ಕಾಗ್ತಾ ಇಲ್ಲ ಮನೇಲಿ, ಹಸ್ಬೆಂಡ್ ಇಲ್ಲ ಅಂತ ಅಂದರೆ ಇದೇ ಥರ ಮಾಡ್ತಾನೆ ಅವನು. ಸೊ ನಿನ್ನೆ ನೈಟು ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ನಿನ್ನೆ ನೈಟು ನಿದ್ದೆನೇ ಮಾಡಿಲ್ಲ ಅವನು, ಬರೀ ಆ ಕಡೆಯಿಂದ ಈ ಕಡೆ ಒದ್ದಾಡದೆ ಮಾಡಿದ್ದಾನೆ ಸುಮಾರು ಹೊತ್ತು. ಆಮೇಲೆ ಅವ್ರ ಪಪ್ಪನ ಪ್ಲೇಸಲ್ಲಿ ಬಂದು ಮಲಗೋದು. ಪಪ್ಪನ ಯಾವಾಗಲೂ ಅವ್ರಿದ್ದಾಗ್ಲೂ ಅಷ್ಟೇ, ಅವ್ರು ಈಚೆ ಹೋದ್ರಂತ ಅಂದರೆ ಇಲ್ಲಿ ಬಂದು ಅವ್ರ ಪಪ್ಪನ ಪಿಲ್ಲೋಲ್ಲಿ ನಂದು ಅಂತ ಹೇಳಿ ಮಲಗ್ಬಿಡೋದು, ಆ ಥರ ಮಾಡ್ತಾ ಇದ್ದ. ಸೊ ನಿನ್ನೆ ಕೂಡ ಅಷ್ಟೇ, ಪಪ್ಪ ನಿದ್ದೆನೇ ಮಾಡಲಿಲ್ಲ ಅವನು, ಪಪ್ಪ ಅಂತ ಹೇಳ್ಬಿಟ್ಟು. ಹಾಗಂತ ಅಳ್ತಾನೆ ಅಂತನೂ ಅಲ್ಲ. ಸೊ ಅದೊಂಥರ ಇದೆ ಒಂದು ಹ್ಯಾಬಿಟು. ಚೆನ್ನಾಗಿ ಕಾಣ್ತೀಯ. ಓಕೆ, ಜೆ ಪಿ ನಗರದಲ್ಲಿ ಪುಟ್ಟನಹಳ್ಳಿ ಹತ್ರ ಸಾರಕ್ಕಿ ಲೇಕ್ ಇದೆ. ಸೊ ಅಲ್ಲಿ ಬಂದ್ವಿ ನಾವು. ಸೊ ಸುಮಾರು ಸರಿ ಬಂದಿದ್ದೀನಿ ಹಸ್ಬೆಂಡ್ ಜೊತೆ. ಲಾಸ್ಟ್ ಟೈಮ್ ಬಂದಿದ್ದಂತಂದರೆ ಅದೇ ಧನುರ್ಮಾಸ ಮಾಡಿರೋದು, ಗಣೇಶನ ಬಿಡೋಕ್ಕೆ ಅಂತ ಬಂದಿತ್ತಲ್ಲ, ಸೊ ಬಂದಿದ್ದು. ಅದು ಬಿಟ್ಟರೆ ಇವಾಗ ಪ್ರೀತಕ್ಕನ ಜೊತೆ ಬಂದಿದ್ದೀನಿ. ಪ್ರೀತಕ್ಕ ತುಂಬ ದಿನದ ಹೇಳ್ತಾ ಇದ್ರು, ಹೋಗಿ ಬರೋಣ ರೀ, ಇಲ್ಲಿ ವಾಕ್ ಮಾಡ್ಕೊಂಬರೋಣ ಮನ್ವಿತನ ಕರ್ಕೊಂಡು ಹಾಗೆ ಅಂತ. ಸೊ ಹಾಗೆ ಬಂದ್ವಿ. ಇಲ್ಲ ಫಿಶ್ ಎಲ್ಲ ಸಖತ್ತಾಗಿತ್ತು, ನಿಮ್ಮೆಲ್ಲ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ. ಎಲ್ಲ ಕಡಲೆಪುರಿ ಅಂತೆ ಅದು ಇದು ಎಲ್ಲ ತಂದು ಹಾಕ್ತಾಯಿದ್ರು, ಎಲ್ಲ ತಿಂತಾಯಿತ್ತು, ಫುಲ್ ಫೈಟಿಂಗ್ ಎಲ್ಲ ಮಾಡಿಬಿಟ್ಟು. ಸೊ ನಂತರ ಸಖತ್ತಾಗಿತ್ತು. ಟೈಮಿಂಗ್ ಕರೆಕ್ಟಾಗಿ ಬಂದಿದ್ವಿ ನಾವು 6 ಗಂಟೆಗೆ. ಆವಾಗಷ್ಟೇ ಸೂರ್ಯ ಮುಳುಗ್ತಾ ಇತ್ತು. ಸಖತ್ ವ್ಯೂ ಮಾತ್ರ ಮಸ್ತಿತ್ತು. ಸೊ ಹಾಗೆ ನೋಡ್ಕೊಂಡ್ವಿ, ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ವಾಕ್ ಮಾಡ್ತಾಯಿದ್ರು. ಒಂದು 5 ಕಿಲೋಮೀಟರ್ ಇರಬೇಕನ್ನಪ್ಪ ಅದು ಕೆರೆ ಸುತ್ತ ಸರೌಂಡಿಂಗ್, ಅಂದರೆ ವಾಕ್ ಮಾಡೋಕ್ಕೆ ಪ್ಲೇಸು. ಅಲ್ಲೆಲ್ಲ ವಾಕ್ ಮಾಡ್ತಾಯಿದ್ರು, ರನ್ನಿಂಗ್ ಮಾಡ್ತಾಯಿದ್ರು, ಜಾಗಿಂಗ್ ಮಾಡ್ತಾಯಿದ್ರು. ಸುಮಾರು ಜನ ಬರ್ತಾರೆ ಅಲ್ಲಿ. ಆಮೇಲೆ ಕಪಲ್ಸ್ ಬರ್ತಾರೆ, ಆಮೇಲೆ ಫ್ಯಾಮಿಲಿ ಎಲ್ಲ ಬರ್ತಿರುತ್ತೆ. ಸಖತ್ತಾಗಿರುತ್ತೆ ನೋಡೋಕ್ಕೆ. ನಾವು ಹಾಗೆ ಒಂದು ವಾಕ್ ಮಾಡಿಕೊಂಡು ಸ್ವಲ್ಪ ದೂರ ಹೋದ್ವಿ ಅಷ್ಟೇ, ಜಾಸ್ತಿ ದೂರ ಹೋಗೋಕ್ಕೆ. ಮನ್ವಿತಿಗೆ ವಾಟರ್ ಬಾಟಲ್ ತಂದಿರಲಿಲ್ಲ ನಾನು. ಮೇಯ್ನಾಗಿ ಮನ್ವಿತಿಗೆ ತುಂಬ ನೀರು ಕುಡಿತಾನೆ, ತುಂಬ ಅಂದರೆ ಈಗಂತ ಅಲ್ಲ, ಯಾವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ನೀರು ಕುಡಿತಾನೆ. ಕುಡಿದ್ರೆ ಒಳ್ಳೆಯದೇ. ನೀರು ಕುಡಿಯೋದ್ರಿಂದ ಅವನಿಗೆ ವಾಟರ್ ಬಾಟಲ್ ತರೋದು ಮರ್ತೋಗಿದ್ದೆ ನಾನು. ಸೊ ಅದಕ್ಕೆ ನೀರು ಅಂತ ಹೇಳ್ತಾ ಇದ್ದ. ಬಿಟ್ಟು ಬಂದಿದ್ದೆ, ಮತ್ತು ವಾಪಸ್ ಆಗಿ ಬಂದ್ವಿ. ನೋಡಿ ಸಖತ್ತಾಗಿತ್ತು ವ್ಯೂ ಮಾತ್ರ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಟೈಮಲ್ಲಿ ಬರಬೇಕು. ಇನ್ನೂ ತುಂಬ ಟೈಮ್ ಆಗಿಬಿಟ್ರೆ ಸೊಳ್ಳೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ನಮ್ಗೆ ಆಗಲ್ಲ. ಅದಕ್ಕೋಸ್ಕರ ಒಂದು 5:30ಇಂದ 6:30 1 ಅವರು ಅಲ್ಲಿದ್ದರೆ ಸಾಕು, ಸಖತ್ತಾಗಿರುತ್ತೆ. ಹಾಗೆ ನೋಡಿಕೊಂಡು ವಾಕೆಲ್ಲ ಮಾಡ್ಕೊಂಡು ಬರ್ಬೋದು. ಆಮೇಲೆ ಆ ಒಂದು ಪ್ಲೇಸ್ ಏನಿದೆ ಅದು ವ್ಯೂ, ಸೂರ್ಯ ಮುಳುಗೋದಾಗಿರ್ಬೋದು, ಆಮೇಲೆ ಮೋಡ ರೆಡ್ ಆಗುತ್ತೆ, ಸಖತ್ ಚೆನ್ನಾಗಿ ಕಾಣುತ್ತೆ.
ಸೊ ಹಾಗೆ ಬಂದ್ವಿ. ನೆಕ್ಸ್ಟ್ ಟೈಮ್ ಏನಾದ್ರು ಬರುವಾಗ ಮನ್ವಿತಿಗೆ ಒಂದು ಸೈಕಲ್ ತೊಗೊಬೇಕಂತ ಮಾಡಿದ್ದೀವಿ, ನೆಕ್ಸ್ಟ್ ಮಂತ್ ಏನಾದರೂ, ಇಲ್ಲ ನೆಕ್ಸ್ಟ್ ಮಂತ್ ಏನಾದ್ರು ತೊಗೊಬಂದು ಆಟ ಆಡ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಓಕೆ, ನೋಡೋಣ. ತುಂಬ ಪ್ಲ್ಯಾನ್ ಇದೆ ನಮ್ಮದು. ಪ್ಲ್ಯಾನ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನ್ವಿತ್ ಕೂಸುಮರಿ ಮಾಡ್ತಾ ಇದ್ದಾರೆ ಪಿ ಆಂಟಿ. ಬನ್ನಿ, ನಾವು ಮಾತಾಡ್ತಾ ಇರ್ತೀವಿ, ಆಗ ಕೇಳಿಸ್ಕೊಳ್ಳಿ. ಸ್ವಲ್ಪ ಏನಾದರೂ ಮಾತಾಡಿದರೆ ಅದನ್ನ ಮ್ಯೂಟ್ ಮಾಡಿರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್ ಹಾಯ್ ಉಪ್ಪ ಎತ್ಲ ನೋಡ್ತಾ ಕೊಡ್ತಾ ನಾನು ಮುನು ನೀ ಒಬ್ಬನೇ ನೋಡ, ಇಲ್ಲ ನೋಡ, ತಿರ್ಗ ಚಕ ಮಾಡ್ಲಕ್ಕ ನನ್ನ ಮಗ ಅವನು. ಇಲ್ಲಿ ನೋಡಿ, ಹಿಂಗೆ ಇಟ್ಕೊ, ಹಿಂಗೆ ಇಲ್ಲಿ ಸರಿ, ಇಲ್ಲಿ ನೋಡ್ಬೋದು ನಿಂಗೆ. ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲೇ ಇಟ್ಕೊಂಡು ಅಲ್ಲೇ ಫ್ರೆಶ್ ಬೆಳಿಗ್ಗೆ ಇಟ್ಕೊಂಡಿರ್ತಾರೆ, ಬೆಳಿಗ್ಗೆಲ್ಲ ಸೇಲ್ ಮಾಡ್ತಾರೆ. ಇಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು. ಬರೀ ಲೀಫೇ ಇಲ್ವಲ್ಲ ಇದ್ರಲ್ಲಿ. ಅದೇ ಹಿಂಗೆ ಬಿಡುತ್ತೆ ಇಯರ್ಲಿ ಹೆಂಗೆ. ಅದು ಜಯನಗರ ಅಂತೂ ಫುಲ್ ಇದೆ ಮರ, ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಇದೆಲ್ಲ ಶಾಪಿಂಗ್ ಅಂದ್ರಲ್ಲ. ವಾಕ್ ಮುಗಿಸ್ಕೊಂಡು ಬರುವಾಗ ಇಲ್ಲಿ ಬ್ರಾಹ್ಮಣಿ ಕೆಫೆ ಅಂತ ಇದೆ. ಸೊ ತುಂಬ ದಿನ ಆಗಿತ್ತು ಹೋಗದೆ, ತುಂಬ ವರ್ಷನೇ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ಪ್ರೀತಕ್ಕ ಹೋದ್ವಿ. ಅವರು ವಡೆ ತೊಗೊಂಡ್ರು, ಕಾಫಿ ವಿತ್. ಸೊ ನನಗೆ ಕ್ರಿಸ್ಪಿಯಾಗಿರೋ ಮಸಾಲೆ ದೋಸೆ ವಿತ್ ಟೀ. ಸೊ ತೊಗೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು. ಆನಂತರ ತುಂಬ ತಿಂದ್ವಿ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಗಡ್ಬಿಡಿಲಿ ಆಯಿತು. ಪಾನಿಪುರಿ ತಿನ್ಕೊಂಡ್ವಿ, ಆನಂತರ ಗೋಬಿ ತಿನ್ಕೊಂಡ್ವಿ. ಇಲ್ಲ ಒಂಥರ ಸಖತ್ತಾಗಿತ್ತು ಡೇ. ಸೊ ನಂತರ ನಾಳೆ ಬಂದುಬಿಟ್ಟು ಒಂದು ರಿಸೆಪ್ಷನ್ ಹೋಗೋದಿದೆ. ಸೊ ಅದಕ್ಕೊಂದು ಗಿಫ್ಟ್ ತೊಗೊಂಡೆ, ಚೆನ್ನಾಗಿತ್ತು, ಬೆಳ್ಳಿದೆ. ಸೊ ಅಷ್ಟೊಂದು ಕಾಸ್ಟ್ಲಿ ಏನಲ್ಲ, ಬಟ್ ಪರವಾಗಿಲ್ಲ, ಅದೆಲ್ಲ ಹೇಳೋದು ಬೇಡ ರೇಟು. ಸೊ ಓಕೆ, ಆನಂತರ ಇಲ್ಲಿ ಬ್ರಾಸ್ಲೆಟ್ ನೋಡ್ತಾಯಿದ್ರು ಪ್ರೀತಿ ಅಕ್ಕ, ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ತೊಗೊಳ್ಳೋದೇನಿಲ್ಲ ಪ್ಲ್ಯಾನು, ಬಟ್ ನೋಡ್ತಾ ಇದ್ರಾಗೆ ಅದು ಬರಲ್ಲ, ಅವರಿಗೆ ಮಾಡಿಸ್ಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ಅವ್ರ ತಲೆ ಕೂಡ ತಿಂದ್ವಿ. ಸೊ ಹಾಗೆ ನೋಡಿಕೊಂಡು ಗಿಫ್ಟ್ ಕೂಡ ತೊಗೊಂಡು ಮನೆ ಕಡೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇವಾಗಂತೂ ಸಂಜೆ ಆಗಿದೆ. ಸಂಜೆ ಬಂದು ಇವಾಗ ಟೈಮು ರಾತ್ರಿ 9 ಗಂಟೆ ಆಗಿದೆ. ಸೊ ಸಂಜೆ ನಾವು ಒಂದು 7:15 ಹಿಂಗೆ ಬಂದ್ಬಿಟ್ಟು ಹೊರಗಡೆ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಸೊ ಯಾರೂ ಇಲ್ಲ, ಏನು ಮಾಡೋದು, ಹಸ್ಬೆಂಡ್ ಇದ್ರೆ ಎಲ್ಲರೂ ಈಚೆ ಕರ್ಕೊಂಡು ಹೋಗ್ತಿದ್ರು. ಸೊ ಅಷ್ಟೇ ಟೈಮಿಗೆ ಪ್ರೀತಿ ಅಕ್ಕ ಸಿಕ್ಕರು. ಪ್ರೀತಿ ಅಕ್ಕನ ಜೊತೆ ಹೋಗದೆ ತುಂಬ ದಿನ ಆಗಿತ್ತು. ಅಂದರೆ ಅವ್ರು ತುಂಬ ಹೇಳ್ತಾ ಇದ್ರು ಹೋಗೋಣ ಬನ್ನಿ ಎಲ್ಲರೂ ಬಿಂದೋರೆ ಅಂತ ಹೇಳಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಫುಲ್ ರೌಂಡು ಪ್ರೀತಿ ಅಕ್ಕನ ಜೊತೆ. ಬೆಳಗಿನ ದೇವಸ್ಥಾನಕ್ಕೆ ಹೋಗಿದ್ವಿ, ಗೊತ್ತೇ ಎಲ್ಲ ಬಂದುಬಿಟ್ಟು ರೆಸ್ಟ್ ಮಾಡಿ ಆನಂತರ ಮತ್ತೆ ನಾವು ನಮ್ಮ ಒಂದು ಸಾರಕ್ಕಿ ಲೇಕ್ ಹೋಗಿದ್ವಿ. ಅಲ್ಲಿ ವಾಕೆಲ್ಲ ಮಾಡಿಕೊಂಡು ಮನೇಲಿ ಸ್ವಲ್ಪ ಆಟ ಆಡಿಸ್ಕೊಂಡು ಬಂದ್ವಿ. ಸೊ ಸಖತ್ತಾಗಿತ್ತು ಇವತ್ತಿನ ದಿನ. ಯಾವ ಥರ ಇತ್ತು ಅಂತ ಹೇಳಿ ನೀವು ಕೂಡ ಕಾಮೆಂಟ್ ಬಾಕ್ಸ್ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಹಾಗೆ ಇನ್ನೊಂದೇನಂತಂದರೆ ಸಖತ್ ಬ್ಯಾಟಿಂಗ್ ಕೂಡ ಆಯಿತು. ತುಂಬ ತಿಂದ್ವಿ. ಅದು ತೋರಿಸಿದ್ದು ನಾನು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ತುಂಬಿ ಹೊಟ್ಟೆ ಫುಲ್ ಆಗಿದೆ, ಏನು ತಿನ್ನೋ ಆಗಿಲ್ಲ. ಮನ್ವಿತ್ತಿಗೆ ಸ್ವಲ್ಪ ಅಷ್ಟೇ ತಿನ್ಸಿರೋದು. ಅವನಿಗೆ ಹೆವಿ ಈಚೆ ಫುಡ್ಡು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ತಿನ್ಸಿಲ್ಲ. ಅವನಿಗೆ ಸಿರ್ಲಾಕ್ ತಿನ್ಸ್ಬೇಕು. ಈಗ ಸಿರ್ಲಾಕ್ ಮಾಡಿ ಸಿರ್ಲಾಕ್ ಮಾಡಿ ತಿನ್ಸ್ಬೇಕು. ಓಕೆ, ಇವನಿಗೆ ಈಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ. ನಾನು ಕೂಡ ಮುಖ ಕೂಡ ತೊಳೆದಿಲ್ಲ, ಹೋಗಿ ತೊಳ್ಕೊಬೇಕು. ಸ್ನಾನ ಮಾಡಿಸ್ದೆ. ಇವಾಗ ಡ್ರೆಸ್ ಹಾಕ್ಬಿಟ್ಟು ನಂತರ ನಾನು ಮುಖ ತೊಳ್ಕೊಂಡು ಸ್ವಲ್ಪ ಸಿರ್ಲಾಕಲ್ಲಿ ತಿನ್ನಿಸ್ತೀನಿ ಮನ್ವಿತಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಹೀಗಿತ್ತು. ನಿಮ್ಗೆಲ್ಲ ಐಯೋಪ್ ಇಷ್ಟ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್. ಮನ್ವಿತನು ಮೋತಿ ನೋಡಿ, ಕಪಿ ಮೋತಿ. ಬಾಯ್ 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 ಬಾಯ್. See you. Next vlog. Good night. Allelu good night. Good night. Ayyu. Ay uppa. Seri bye.